ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಮತ್ತೆ ಮೇಲುಗೈ ಸಾಧಿಸ್ತಾ ಇದೆ. ಸ್ವಲ್ಪ ಟರ್ನ್ ಆಗ್ತಾ ಇದೆ. 23 ಕ್ಷೇತ್ರಗಳಲ್ಲಿ ಟಿಎಂಸಿ ಅಭ್ಯರ್ಥಿಗಳು ಈಗ ಮುನ್ನಡೆ ಬಂದಿದ್ದಾರೆ. 18 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಮುನ್ನಡೆಯಲ್ಲಿದ್ದಾರೆ. ಕಳೆದ ಬಾರಿ ಕೂಡ 18 ಗೆದ್ದಿದ್ದವರು. ಹೌದು. ಮಹಾರಾಷ್ಟ್ರದಲ್ಲಿ ಇಂಡಿಯಾ ಒಕ್ಕೂಟದ ಮೇಲುಗೈ. ಎಸ್, 25 ಕ್ಷೇತ್ರಗಳಲ್ಲಿ ಇಂಡಿಯಾ ಒಕ್ಕೂಟ ಮುನ್ನಡೆ. ಮಹಾರಾಷ್ಟ್ರದಲ್ಲಿ ಒಂದ್ ರೀತಿ ಛಿದ್ರ ಎಸ್ ಎಸ್. ಶಿವಸೇನೆ ನೋಡಿದ್ರೆ 2 ಬಣ, ಎನ್ಸಿಪಿ ನೋಡಿದ್ರೆ 2 ಬಣ. ಆದ್ರೆ ಎಲ್ಲೋ ಒಂದ್ ಕಡೆಗೆ ಈ ಶಿವಸೇನೆ ನಾಯಕರಿಗೆ ಸ್ಥಿತಿ ಬಂದಿದ್ದು ನೋಡಿ ಜನಗಳಿಗೆ ಬೇಸರ ಆಗಿತ್ತು. ಎಕ್ಸಾಕ್ಟ್ಲಿ. ಪವಾರ್ ಅವರ ಸ್ಥಿತಿ ನೋಡಿ ಜನರಿಗೆ ಬೇಸರ ಆಗಿತ್ತು. ಎಕ್ಸಾಕ್ಟ್ಲಿ. ಎಲ್ಲದೂ ಕೂಡ ಬಹುಶಃ ರಿಸಲ್ಟ್ ಕಾಣ್ತಾ ಇದೆ. ಹೌದು. ಹೇರ್ ಲಾಸ್ಗೆ ಮೆಡಿಸಿನ್, ಹೇರ್ ಗ್ಲೋಗೆ ಜೆಲ್, ಡ್ಯಾಂಡ್ರಫ್ಗೆ ಶಾಂಪೂ, ಇದ್ಯಾವುದು ನನಗ್ ಬೇಡ. ಸಾಮ್ರಾಟ್ ಸೀಗೆಕಾಯಿ ಪೌಡರ್ ಕೂದಲಿಗೆ ನೈಸರ್ಗಿಕ ಆರೈಕೆ ನೀಡಿ ಆರೋಗ್ಯ ಕಾಪಾಡುತ್ತೆ. ಸಾಮ್ರಾಟ್ ಸೀಗೆಕಾಯಿ ಪೌಡರ್ ಫಾರ್ ಸ್ಟ್ರಾಂಗ್, ಸಾಫ್ಟ್ ಅಂಡ್ ಶೈನಿ ಹೇರ್. ಆಮೇಲೆ ಸೀಟ್ ಶೇರಿಂಗ್ ಕೂಡ ಏನ್ ಬಹಳ ಗೊಂದಲ ಆಗಿಲ್ಲ. ಹೌದು. ಕಾಂಗ್ರೆಸ್ ಕೂಡ ಸ್ವಲ್ಪ ಅಲ್ಲಿ ಧಾರಾಳ ಆಗಿದಂತದನ್ನ ನಾವು ನೋಡಿದ್ವಿ. ಏನ್ ಬಹಳ ಚೌಕಾಸಿ ಮತ್ತೊಂದು ನಡೆದಿರ್ಲಿಲ್ಲ. ಹೀಗಾಗಿ ಒಗ್ಗಟ್ಟಲ್ಲಿ ಕೆಲಸ ಮಾಡೋಕೆ ಅನುಕೂಲ ಆಗಿದೆ. ಕಾಂಗ್ರೆಸ್ಸಿನ ಈ ಧಾರಾಳತನನೇ ಸ್ವಲ್ಪ ಅವರಿಗೆ ಲಾಭ ತಂದ್ಕೊಟ್ಟಿರ್ಬೋದು. ನಮ್ದೇ ನಡೀಬೇಕು ಅದ್ರಲ್ಲೂ ಉತ್ತರ ಪ್ರದೇಶದಂತ ರಾಜ್ಯದಲ್ಲಿ ಏನಾದ್ರು ಭ್ರಮೆಗೆ ಬಿದ್ದು ನಮ್ ದೊಡ್ಡ ಪಕ್ಷ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಕೂತಿದ್ರೆ ಆರಂಭಿಕ ಟ್ರೆಂಡ್ ಅವ್ರಿಗೆ ಸಿಗ್ತಿರ್ಲಿಲ್ಲ. ಇನ್ ಮುಂದೇನಾಗುತ್ತೋ ಗೊತ್ತಿಲ್ಲ, ಈ ಟ್ರೆಂಡ್ ಅಂತೂ ಸಿಗ್ತಾ ಇರ್ಲಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟ. 25 ಕ್ಷೇತ್ರಗಳಲ್ಲಿ ಮಹಾರಾಷ್ಟ್ರದಲ್ಲಿ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿಗಳು ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ನಾನು ಆಗ್ತಾನೆ ಹೇಳಿದಾಗೆ ನೀವು ಉತ್ತರ ಪ್ರದೇಶವನ್ನ ಹೊರತುಪಡಿಸಿದ್ರೆ ಅತಿ ಹೆಚ್ಚು ಕ್ಷೇತ್ರಗಳಿರುವಂತದ್ದು ಮಹಾರಾಷ್ಟ್ರದಲ್ಲಿ 48 ಕ್ಷೇತ್ರಗಳು. ಸೊ ಇದು ಎನ್ಡಿಎಗೆ ಮಹಾರಾಷ್ಟ್ರದಲ್ಲೂ ಕೂಡ ಸ್ವಲ್ಪ ಹೊಡೆತ ತಂದು ಕೊಡ್ತಾ ಇದೆ. ಆರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಮುನ್ನಡೆಯಲ್ಲಿದ್ದಾರೆ. ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟಂಗೆ 9 ಕ್ಷೇತ್ರಗಳನ್ನು ಹೇಳಬೇಕು. ಇದು ಹರಿಯಾಣದ್ದು. ಎಸ್, ನಾವು ಕರ್ನಾಟಕದ ಹೇಳ್ತಾ ಇದ್ದೀವಿ. ಕಾಂಗ್ರೆಸ್ 9 ಕಡೆಗೆ, ಬಿಜೆಪಿ 17 ಕ್ಷೇತ್ರಗಳಲ್ಲಿ ಮುನ್ನಡೆ, ಜೆಡಿಎಸ್ 2 ಕ್ಷೇತ್ರಗಳಲ್ಲಿ. ಹರಿಯಾಣದಲ್ಲಿ 6 ಕಾಂಗ್ರೆಸ್ ಮುನ್ನಡೆ ಸಾಧಿಸಿದೆ, 4 ಬಿಜೆಪಿ ಅಭ್ಯರ್ಥಿಗಳು. ನೀವು ಆಗ್ತಾನೆ ಹೇಳ್ತಾ ಇದ್ದಾಗೆ ಬಹುಶಃ ಮುಖ್ಯಮಂತ್ರಿಗಳನ್ನ ಬದಲು ಮಾಡಿದ್ದಾಗಿರ್ಬೋದು, ಬೇರೆ ಬೇರೆ ತರಣ ಅಂತ ಪ್ರಯೋಗಕ್ಕೆ ಹರಿಯಾಣದಲ್ಲಿ ಏನಾದ್ರು ಕುಸ್ತಿಪಟುಗಳದ್ದು ದೊಡ್ಡ. ಯಾಕಂದ್ರೆ ಈ ಕುಸ್ತಿ ಅನ್ನೋದು ಇದೆಯಲ್ಲ, ಒಂಥರ ಏನು ಅಂದ್ರೆ ಈ ಮೈ ಮನಸ್ಸುಗಳದ್ದು ಒಗ್ಗಂಬಿಟ್ಟಿವೆ ಅಲ್ಲಿ ಹರಿಯಾಣದಲ್ಲಿ. ಹೌದು. ಅವ್ರೇನಾದ್ರೂ ಆದ್ರೆ ನಮ್ಗೆ ಆಯ್ತು ಅವಮಾನ ಅನ್ನೋ ರೀತಿಯಲ್ಲಿ ಭಾವಿಸ್ತಾರೆ. ಜಮ್ಮು ಕಾಶ್ಮೀರದಲ್ಲಿ ನೋಡಿ ಭಾರಿ ಜಿದ್ದಾಜಿದ್ದಿ ಇದೆ. ಎನ್ಡಿಎ 2 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇಂಡಿಯಾ ಒಕ್ಕೂಟ ಕೂಡ 2 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದೆ ಇರುವಂತಹ 5 ಪೈಕಿ. ಜಮ್ಮು ಕಾಶ್ಮೀರದಲ್ಲಿ ಹೀಗೆ ಬಹಳ ಜಿದ್ದಾಜಿದ್ದಿ ಮುಂದುವರೆದಿದೆ. ಇಂಡಿಯಾ ಒಕ್ಕೂಟಕ್ಕೆ ಈ ಬಾರಿ ಏನಂತ ಅನುಕೂಲ ಇಲ್ಲ. ಎನ್ಡಿಎ 4 ಕ್ಷೇತ್ರಗಳಲ್ಲಿ ಗೆಲ್ಬಹುದು, ಗೆದ್ರೆ 5ರಲ್ಲೂ ಗೆಲ್ಬಹುದು ಅಂತ ಹೇಳ್ಕೊಂಡು ಮೊನ್ನೆ ಸಮೀಕ್ಷೆಯಲ್ಲಿ ವರದಿ ಇತ್ತು. ಬಟ್ ಹಂಗೇನು ಆರಂಭಿಕ ಹಂತದಲ್ಲಿ ಕಂಡು ಬರ್ತಾ ಇಲ್ಲ. ರಾಜಸ್ಥಾನ ಎಗೈನ್ ಈ ಸಲ ಬಹಳ ಅಚ್ಚರಿ ಹುಟ್ಟಿಸಿರುವಂತದ್ದು ಅಂದ್ರೆ ಈ ಹಂತದಲ್ಲಿ ರಾಜಸ್ಥಾನ. ಯಾಕಂದ್ರೆ ನೋಡಿ 12 ಕ್ಷೇತ್ರಗಳಲ್ಲಿ ಇಲ್ಲಿ ಇಂಡಿಯಾ ಒಕ್ಕೂಟ ಮುನ್ನಡೆ ಸಾಧಿಸ್ತಾ ಇದೆ 25 ಪೈಕಿ. ಅಂದ್ರೆ ರಾಜಸ್ಥಾನದಲ್ಲಿ ಹೆಂಗ್ ಚಿತ್ರಣ ಬದಲಾಗಿದೆ ನೋಡಿ. 13 ಕ್ಷೇತ್ರಗಳಲ್ಲಿ ಎನ್ಡಿಎ, 12 ಕ್ಷೇತ್ರಗಳಲ್ಲಿ ಇಂಡಿಯಾ. ಕಳೆದ ಬಾರಿ ಹೆಚ್ಚು ಕಡಿಮೆ 24 ಕ್ಷೇತ್ರದಲ್ಲಿ ಗೆದ್ದಂಥದ್ದು ಎನ್ಡಿಎ. ಈ ಬಾರಿ ನೋಡಿ ಟ್ರೆಂಡ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿರುವಂಥದ್ದು. ಹೀಗೆ ಇಂಡಿಯಾ ಒಕ್ಕೂಟ ಹಲವು ಕಡೆ ಬಹಳ ಅಚ್ಚರಿಯ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ, ಇನ್ನು ಹಲವು ಕಡೆ ನಿರೀಕ್ಷೆಗಿಂತ ಬಹಳ ಕಡಿಮೆ ಅಥವಾ ಕಳಪೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಾಡಿದೆ.